ಬನ್ನಿ, ಇವತ್ತು ನಾವು ಬ್ರಹ್ಮಾಂಡದ ಇತಿಹಾಸದಲ್ಲಿ ನಡೆದ ಒಂದು ದೊಡ್ಡ ಸಂಘರ್ಷದ ಬಗ್ಗೆ ಮಾತಾಡೋಣ. ಸ್ವರ್ಗದಲ್ಲಿ ದೇವರ ಆಳ್ವಿಕೆಯ ವಿರುದ್ಧವೇ ಒಂದು ಬಂಡಾಯ. ಅಷ್ಟಕ್ಕೂ ಇದೆಲ್ಲ ಶುರುವಾಗಿದ್ದು ಹೇಗೆ ನೋಡೋಣ ಬನ್ನಿ. ಸರಿ, ಈ ಕಥೆಯ ಮೂಲಕ್ಕೆ ಹೋಗೋಣ. ಎಲ್ಲ ಶುರುವಾಗಿದ್ದು ಇಲ್ಲೇ. ಸ್ವರ್ಗದಲ್ಲಿ ಒಂದು ಪರಿಪೂರ್ಣವಾದ ಆಡಳಿತ ವ್ಯವಸ್ಥೆ ಇತ್ತು. ಅದರ ಕೇಂದ್ರಬಿಂದು ದೇವರ ಸಿಂಹಾಸನ. ಇದು ಇಡೀ ಬ್ರಹ್ಮಾಂಡದ ಆಡಳಿತದ ಸಂಕೇತವಾಗಿತ್ತು. ಆದರೆ ಇದೇನೂ ಬಲಪ್ರಯೋಗದ ಆಳ್ವಿಕೆ ಆಗಿರಲಿಲ್ಲ. ಇಲ್ಲಿರೋ ವಿಶೇಷತೆ ಏನ್ ಗೊತ್ತಾ? ಮೂಲಗ್ರಂಥಗಳು ಹೇಳೋ ಪ್ರಕಾರ ಈ ಆಳ್ವಿಕೆಯ ಅಡಿಪಾಯವೇ ಪ್ರೀತಿ. ಹೌದು, ಇದು ಪ್ರೀತಿಯ ನಿಯಮದ ಮೇಲೆ ನಿಂತಿದ್ದ ಒಂದು ಸರ್ಕಾರ. ಹಾಗಾದ್ರೆ ಈ ಒಂದು ದೊಡ್ಡ ಕಥೆಯನ್ನ ನಾವು 5 ಭಾಗಗಳಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲು ದೇವರ ಪ್ರೀತಿಯ ಆಳ್ವಿಕೆ ಅಂದ್ರೆ ಏನು, ಆಮೇಲೆ ಸ್ವರ್ಗದಲ್ಲಿ ನಡೆದ ಬಂಡಾಯ, ಸೈತಾನನ ಸುಳ್ಳು ಆರೋಪ, ಇದರಿಂದ ದೇವರಿಗೆದ್ರಾದ ಇಕ್ಕಟ್ಟು ಮತ್ತು ಕೊನೆಗೆ ತೀರ್ಪು ಯಾಕೆ ತಡವಾಯಿತು ಅಂತ ನೋಡೋಣ. ಸರಿ, ನಮ್ಮ ಮೊದಲ ಭಾಗ ದೇವರ ಪ್ರೀತಿಯ ಆಳ್ವಿಕೆ. ಸ್ವರ್ಗವನ್ನಾಳುತ್ತಿದ್ದ ಆ ನಿಯಮವಾದ್ರೂ ಯಾವುದು? ಆ ಪ್ರೀತಿಯ ಆಳ್ವಿಕೆ ಅಂದ್ರೆ ನಿಜವಾಗಿಯೂ ಏನು? ಮೊದಲು ಅದನ್ನು ನೋಡೋಣ. ನೋಡಿ, ದೇವರ ಸಿಂಹಾಸನದ ಅಡಿಪಾಯ ಕೇವಲ ಅಧಿಕಾರ ಅಥವಾ ಶಕ್ತಿಯಾಗಿರಲಿಲ್ಲ. ಬದಲಾಗಿ ಅದೊಂದು ನೈತಿಕ ಚೌಕಟ್ಟು. ಅಂದ್ರೆ ನ್ಯಾಯ, ಕರುಣೆ, ಸತ್ಯ ಇವೆಲ್ಲದರ ಮೇಲೆ ನಿಂತಿತ್ತು ಆ ಆಡಳಿತ. ಮತ್ತೆ ಅದರ ಮೂಲ ಮಂತ್ರ ಪ್ರೀತಿ. ಸರಿ, ಈಗ ಎರಡನೇ ಭಾಗಕ್ಕೆ ಬರೋಣ. ಸ್ವರ್ಗದಲ್ಲಿ ಬಂಡಾಯ, ಸಿಂಹಾಸನಕ್ಕೊಬ್ಬ ಸವಾಲುಗಾರ ಹುಟ್ಕೊಂಡ. ಪ್ರೀತಿಯ ಆ ಅಡಿಪಾಯವನ್ನೇ ಅಲುಗಾಡಿಸೋಕೆ ಒಂದು ದೊಡ್ಡ ಸವಾಲು ಎದುರಾಯ್ತು. ಏನಾಯ್ತು ಅಂತ ನೋಡೋಣ. ಈ ಬಂಡಾಯದ ಹಿಂದಿದ್ದ ಆ ವ್ಯಕ್ತಿ ಯಾರು? ನಾವು ಅವನನ್ನ ಸೈತಾನ ಅಂತ ಕರಿತೀವಿ. ಆದರೆ ಮೂಲದಲ್ಲಿ ಅವನ ಹೆಸರು ಹೆಲೆಲ್. ಅವನ ಒಂದೇ ಗುರಿ ದೇವರ ಸಿಂಹಾಸನವನ್ನ ಹೇಗಾದ್ರೂ ಮಾಡಿ ಏರ್ಬೇಕು ಅನ್ನೋದು. ನೋಡಿ, ಅವನ ಮನಸ್ಸಲ್ಲಿದ್ದ ಆಸೆಯನ್ನ ಈ ಮಾತುಗಳು ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ನಾನು ಸ್ವರ್ಗಕ್ಕೆ ಏರುವೆ, ದೇವರ ನಕ್ಷತ್ರಗಳಿಗಿಂತ ಎತ್ತರದಲ್ಲಿ ನನ್ನ ಸಿಂಹಾಸನವನ್ನ ಸ್ಥಾಪಿಸುವೆ ಅಂತೆಲ್ಲ ಅಂದುಕೊಂಡಿದ್ದ. ಇದು ಸುಮ್ಮನೆ ಅಭಿಪ್ರಾಯ ಭೇದ ಅಲ್ಲ, ಬದಲಿಗೆ ದೇವರ ಅಧಿಕಾರವನ್ನೇ ಕಿತ್ಕೊಂಡು ತಾನೇ ದೇವರಾಗಬೇಕು ಅನ್ನೋ ಮಹತ್ವಾಕಾಂಕ್ಷೆ. ಈಗ ಮೂರನೇ ಭಾಗ, ಸೈತಾನನ ಸುಳ್ಳು ಆರೋಪ. ಹಾಗಾದ್ರೆ ಅವನ ವಾದವಾದ್ರೂ ಏನಿತ್ತು? ಹೆಲ್ಲೆಲ್ ಅಂದ್ರೆ ಈಗಿನ ಸೈತಾನ ಸುಮ್ಮನೆ ದಂಗೆ ಎದ್ದಿದ್ದಲ್ಲ, ಬದಲಿಗೆ ದೇವರ ಇಡೀ ಆಡಳಿತ ವ್ಯವಸ್ಥೆಯ ಮೇಲೆಯೇ ಒಂದು ಕಾನೂನಾತ್ಮಕ ಆರೋಪ ಹೊರಿಸಿದ. ಇಡೀ ಸಂಘರ್ಷದ ಕೇಂದ್ರಬಿಂದು ಇಲ್ಲೇ ಇದೆ. ದೇವರ ಕಾನೂನಿನ ಬಗ್ಗೆ 2 ದೃಷ್ಟಿಕೋನಗಳು. ದೇವರ ಪ್ರಕಾರ ಅದು ಪ್ರೀತಿಯ ಪೂರ್ಣರೂಪ. ಆದರೆ ಸೈತಾನನ ವಾದ ಏನ್ಗೊತ್ತಾ? ಅದು ಪಾಲಿಸಲಾಗದ ಒಂದು ಕಠಿಣ ನಿಯಮ. ದೇವರ ನಿಯಮ ಜೀವ ಕೊಡುವ ದಾರಿನ ಅಥವಾ ಕೊಲ್ಲುವ ಅಸ್ತ್ರನ? ಇದೇ ದೊಡ್ಡ ಪ್ರಶ್ನೆ. ಸೈತಾನನ ವಾದದ ಹಿಂದಿದ್ದ ತರ್ಕವನ್ನ ನೋಡಿ, ಅವನ ಪ್ರಕಾರ ಆ ನಿಯಮ ಪಾಲಿಸೋಕ್ ಆಗದೇ ಇರೋದಾದ್ರೆ ದೇವ್ರು ಸುಳ್ಳಿಗಾರಾಗ್ತಾನೆ. ಅಸಾಧ್ಯವಾದ ನಿಯಮ ಕೊಟ್ಟು ಜೀವಿಗಳಿಗೆ ಶಿಕ್ಷೆ ಕೊಡ್ತಾನಲ್ಲ, ಹಾಗಾಗಿ ದೇವ್ರು ಕೊಲೆಗಾರನೂ ಆಗ್ತಾನೆ. ಹಾಗಾಗಿ ಆ ನಿಯಮವನ್ನೇ ರದ್ದು ಮಾಡಬೇಕು ಅನ್ನೋದು ಅವನ ವಾದವಾಗಿತ್ತು. ಆದ್ರೆ ಮೂಲಗ್ರಂಥಗಳು ಈ ಆರೋಪಕ್ಕೆ ಹೇಗೆ ಉತ್ತರ ಕೊಡುತ್ತೆ ನೋಡಿ. ಅದು ಸೈತಾನನ ಆರೋಪವನ್ನ ಅವನ ಮೇಲೇ ತಿರುಗಿಸಿ ಹಾಕುತ್ತೆ. ಅವನನ್ನೇ ಆರಂಭದಿಂದಲೂ ಕೊಲೆಗಾರ ಮತ್ತು ಸುಳ್ಳಿನ ತಂದೆ ಅಂತ ಕರೆಯುತ್ತೆ. 4ನೇ ಭಾಗಕ್ಕೆ ಬರೋಣ. ದೇವರ ಇಕ್ಕಟ್ಟು. ಇಷ್ಟೊಂದು ದೊಡ್ಡ ನೇರವಾದ ಸವಾಲು ಎದುರಾದಾಗ ದೇವರು ಏನು ಮಾಡಿದ? ಧರ್ಮಗ್ರಂಥಗಳ ಪ್ರಕಾರ ಒಂದು ತಕ್ಷಣದ ಕ್ರಮವನ್ನಂತೂ ತೆಗೆದುಕೊಳ್ಳಲಾಯಿತು. ಆದರೆ ತಕ್ಷಣದ ಕ್ರಮ ಅಂದ್ರೆ ಅವರನ್ನ ನಾಶ ಮಾಡಿದ್ದಲ್ಲ, ಬದಲಾಗಿ ಅವರನ್ನ ನಿಯಂತ್ರಣದಲ್ಲಿಡಲಾಯಿತು. ಬಂಡಾಯವೆದ್ದ ಆ ದೇವದೂತರಿಗೆ ಕ್ಷಮೆ ಸಿಗ್ಲಿಲ್ಲ, ಅವರನ್ನ ಒಂದು ಬಂಧನದ ಜಾಗಕ್ಕೆ ತಳ್ಳಲಾಯಿತು. ನ್ಯಾಯ ತೀರ್ಪಿನ ದಿನದವರೆಗೂ ಅವರನ್ನ ಕತ್ತಲೆಯ ಸರಪಳಿಗಳಲ್ಲಿ ಹಿಡಿದಿಡಲಾಗಿದೆ ಅಂತ ಹೇಳಲಾಗುತ್ತೆ. ಈ ಬಂಧನದ ಸ್ಥಳಕ್ಕೊಂದು ಹೆಸರು ಇದೆ, ಟಾಟಾರು. ಇದು ಸುಮ್ಮನೆ ಒಂದು ಜೈಲು ಅಂತಲ್ಲ. ಮೂಲ ಗ್ರಂಥಗಳು ಇದನ್ನ ಸೃಷ್ಟಿ ಶುರುವಾಗೋಕ್ಕೂ ಮುಂಚೆ ಭೂಮಿ ಹೇಗಿತ್ತು ಅಂದ್ರೆ ಆಕಾರವಿಲ್ಲದ, ಖಾಲಿಯಾದ, ಕತ್ತಲೆಯಿಂದ ಕೂಡಿದ ಸ್ಥಿತಿ, ಅದಕ್ಕೆ ಹೋಲಿಸ್ತವೆ. ಈಗ ನಮ್ಮ ಕೊನೆಯ ಮತ್ತು ಬಹುಮುಖ್ಯ ಭಾಗ, ತೀರ್ಪು ಯಾಕೆ ತಡವಾಯಿತು? ಇದೇ ಇಡೀ ಕಥೆಯ ಕೇಂದ್ರ ಪ್ರಶ್ನೆ. ದೇವರು ಸರ್ವಶಕ್ತನಾಗಿದ್ರೆ ಆ ಬಂಡಾಯವನ್ನ ಆ ಕ್ಷಣದಲ್ಲೇ ಯಾಕೆ ಮುಗಿಸಿಲ್ಲ? ಯಾಕಿಷ್ಟು ಕಾಯ್ಬೇಕಾಯ್ತು? ಹೌದು, ಸೈತಾನನನ್ನ ತಕ್ಷಣವೇ ಯಾಕೆ ನಾಶ ಮಾಡಲಿಲ್ಲ? ಈ ಪ್ರಶ್ನೆಗೆ ಒಂದು ಬಹಳ ಆಳವಾದ, ಒಂದು ರೀತಿಯಲ್ಲಿ ಯುದ್ಧತಂತ್ರದ ಕಾರಣ ಇದೆ ಅಂತ ಮೂಲಗ್ರಂಥಗಳು ಹೇಳ್ತವೆ. ಆ ಕಾರಣ ಏನು ಅಂತ ನೋಡೋಣ. ಮೊದಲನೇದಾಗಿ, ಸೈತಾನನ ವಾದ ಸರೀನಾ ತಪ್ಪಾ ಅಂತ ಬೇರೆ ದೇವದೂತರಿಗೆ ಇನ್ನೂ ಗೊತ್ತಿರಲಿಲ್ಲ.
ಒಂದು ವೇಳೆ ದೇವರು ಸೈತಾನನನ್ನ ತಕ್ಷಣ ಸಾಯಿಸಿದ್ರೆ ಅದೊಂದು ದಬ್ಬಾಳಿಕೆ ಅಂತ ಅನಿಸ್ಬೋದಿತ್ತು. ಆಗ ಉಳಿದವರು ಪ್ರೀತಿಯಿಂದಲ್ಲ, ಭಯದಿಂದ ದೇವರ ಸೇವೆ ಮಾಡ್ತಿದ್ರು. ಮೂರನೇದಾಗಿ, ಈ ವಿಚಾರವನ್ನ ಪೂರ್ತಿಯಾಗಿ ಬಗೆಹರಿಸೋದ್ರಿಂದ ಭವಿಷ್ಯದಲ್ಲಿ ಮತ್ತೆ ಇಂತಹ ಬಂಡಾಯ ಏಳದಂತೆ ತಡೆಬೋದಿತ್ತು. ದೇವರ ಆಳ್ವಿಕ ನ್ಯಾಯಸಮ್ಮತ ಅಂತ ಇಡೀ ಬ್ರಹ್ಮಾಂಡಕ್ಕೆ ಸಾಬೀತುಪಡಿಸೋದು ಇಲ್ಲಿ ಮುಖ್ಯವಾಗಿತ್ತು. ಹೀಗಾಗಿ ಈ ಬ್ರಹ್ಮಾಂಡದ ಮಹಾನ್ ಸಂಘರ್ಷವನ್ನ ಬಲದಿಂದ ಬಗೆಹರಿಸಲಿಲ್ಲ, ಬದಲಾಗಿ ಅದು ಸಾಕ್ಷ್ಯಾಧಾರಗಳ ಮೂಲಕ ತೀರ್ಮಾನವಾಗುವ ಒಂದು ದೀರ್ಘ ವಿಚಾರಣೆಯಾಗಿತು. ಇದು ನಮ್ಮ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ಹಾಗಾದ್ರೆ ಈ ಬ್ರಹ್ಮಾಂಡದ ವಿಚಾರಣೆ ಕೊನೆಯಾಗುವುದು ಹೇಗೆ?